ವೆಲ್ಕಮ್ ಬ್ಯಾಕ್. 15 ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಟಿರುವ ಕಾಂಗ್ರೆಸ್ ಇನ್ನು 15 ಕ್ಷೇತ್ರಗಳಿಗೆ ಪೆಂಡಿಂಗ್ ಇಟ್ಟಿದೆ, ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಮೊದಲ ಪಟ್ಟಿಯಲ್ಲಿ 124 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿತು, ಎರಡನೇ ಪಟ್ಟಿಯಲ್ಲಿ 42 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿತು. ಈಗ ಮೂರನೇ ಪಟ್ಟಿಯಲ್ಲಿ 43 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಇನ್ನು 15 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಸಸ್ಪೆನ್ಸ್ ಆಗಿ ತನ್ನ ಹತ್ರ ಉಳಿಸ್ಕೊಂಡಿದೆ. ಇನ್ನು ಹುಬ್ಬಳ್ಳಿ ಸೆಂಟ್ರಲ್, ಶಿಗ್ಗಾವಿ ಸೇರಿದಂತೆ 15 ಕ್ಷೇತ್ರಗಳು ಬಾಕಿ ಉಳಿಸ್ಕೊಂಡಿದೆ ಕಾಂಗ್ರೆಸ್. ಇನ್ನು ಪುಲಕೇಶಿ ನಗರಕ್ಕೂ ಕೂಡ ಟಿಕೆಟ್ ಘೋಷಣೆ ಇಲ್ಲ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಕಾಂಗ್ರೆಸ್. ಯಾವ ಅಭ್ಯರ್ಥಿಯನ್ನ ಹಾಕಬೇಕು, ಟಫ್ ಫೈಟ್ ಕೊಡೋದಕ್ಕೆ ಈಗ ಅಳೆದು ತೂಗಿ ಅಭ್ಯರ್ಥಿಯನ್ನ ಹಾಕಬೇಕಾದಂತಹ ನಿಟ್ಟಿನಲ್ಲಿ 15 ಕ್ಷೇತ್ರಗಳನ್ನ ತಮ್ಮ ಹತ್ರ ಬಾಕಿ ಉಳಿಸ್ಕೊಂಡಿದೆ. ಇನ್ನು ಚಿಕ್ಕಮಗಳೂರು, ಅರಕಲಗೂಡು, ಶ್ರವಣಬೆಳಗೊಳ, ಸಿ.ವಿ. ರಾಮನ್ ನಗರ, ಕೆ.ಆರ್. ಪುರಂ, ಮಂಗಳೂರು ಉತ್ತರ, ಲಿಂಗಸಗೂರು, ಹರಿಹರ ಕ್ಷೇತ್ರಗಳು ಇನ್ನೂ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಇಲ್ಲಿಗೆ ಅಭ್ಯರ್ಥಿಗಳನ್ನ ಹಾಕಿಲ್ಲ, ಬಾಕಿ ಉಳಿಸ್ಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೇ. ಈಗ 15 ಕ್ಷೇತ್ರಗಳನ್ನೇನ್ ಬಾಕಿ ಉಳಿಸಿಕೊಂಡಿದೆ ಕಾಂಗ್ರೆಸ್ನವರು, ಸೊ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ ಅನ್ಸುತ್ತೆ. ಪ್ರಮುಖವಾಗಿ ಇಲ್ಲಿ ಪುಲಕೇಶಿ ನಗರ ಆಗಿರ್ಲಿ ಅಥವಾ ಹುಬ್ಬಳ್ಳಿ ಸೆಂಟ್ರಲ್ ಆಗಿರ್ಲಿ, ಸೊ ಹೀಗೆ ಯಾಕಂದ್ರೆ ಸವದಿ ಅವ್ರನ್ನ ಸೆಳೆದಂಗೆ ಯಾರೆಲ್ಲ ಅಸಮಾಧಾನಗೊಳ್ತಾರೋ ಅವ್ರನ್ನೆಲ್ಲರೂ ಕೂಡ ಸೆಳೆಯೋ ಪ್ಲಾನ ಕಾಂಗ್ರೆಸ್ನವರದು. ಆ ಹಿನ್ನೆಲೆಯಲ್ಲೇ 15 ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ, ಹೆಂಗೆ ಅಂತ? ಖಂಡಿತವಾಗಿಯೂ ಅಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷ ನಿರತವಾಗಿರುವಂತದ್ದು. ತಾವು ಇನ್ನ ಪುಲಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡ ಎಂಬ ಜಿಜ್ಞಾಸೆಯಲ್ಲಿ ಹೈಕಮಾಂಡ್ ಇರತಕ್ಕಂಥದ್ದು. ಯಾವುದೇ ಕಾರಣ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಕೊಡಬಾರ್ದಂತೆ ಡಿ.ಕೆ. ಶಿವಕುಮಾರ್ ಒತ್ತಡವನ್ನು ಹಾಕ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಅವರ ಆತ್ಮೀಯರು ಆಗಿರ್ತಕ್ಕಂಥ ಎಲ್ಲೊಂದ್ ಕಡೆ ಮಾಜಿ ಮೇಯರ್ ಆಗಿರ್ತಕ್ಕಂಥ ಸಂಪತ್ ರಾಜ್ರವರು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಸುಟ್ಟ ಆರೋಪ ಆಯಿತು. ಆ ಆರೋಪದ ನಡುವೆ ಕೂಡ ಎಲ್ಲ ಒಂದ್ ಕಡೆ ಅಖಂಡ ಶ್ರೀನಿವಾಸ ಅವರು ಇಲ್ಲಿ ಸಂತ್ರಸ್ತರಾಗಿದ್ದು, ಸಂತ್ರಸ್ತರಿಗೆ ಎಲ್ಲ ಒಂದ್ ಕಡೆ ಟಿಕೆಟ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗದೇ ಇರತಕ್ಕಂಥದ್ದು. ಇದು ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷದ ದಲಿತ ವಿರೋಧಿ ಧೋರಣೆ ಕೂಡ ಒಂದ್ ಕಡೆ ಕಾಣ್ತಿರುವಂತದ್ದು. ಈ ಎಲ್ಲದರ ನಡುವೆ ಪ್ರಮುಖವಾಗಿ ಕೆ.ಆರ್. ಪುರಂ ಟಿಕೆಟ್ ಅನ್ನು ಅನೌನ್ಸ್ ಮಾಡಿಲ್ಲ. ಆದ್ರೆ ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೆ.ಆರ್. ಪುರಂದಲ್ಲಿ ಯಾವುದೇ ಅಭ್ಯರ್ಥಿಗಳು ಇನ್ನೂ ಕೂಡ ಸಿಕ್ಕಿಲ್ಲ, ಸೂಕ್ತ ಅಭ್ಯರ್ಥಿಗಳು ಸಿಕ್ಕಿಲ್ಲ. ಅಭ್ಯರ್ಥಿಗಳ ಕೊರತೆಯಿಂದ ಕೆ.ಆರ್. ಪುರಂನಲ್ಲಿ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನ ಹರಿಹರದಲ್ಲಿ ಹಾಲಿ ಶಾಸಕ ರಾಮಪ್ಪನವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಇಲ್ಲೂ ಕೂಡ ಇದನ್ನು ಕೂಡ ಪೆಂಡಿಂಗ್ ಇಟ್ಟಿರುವಂತದ್ದು. ಈಗಾಗಲೇ ಹರಿಹರ ಕ್ಷೇತ್ರದತ್ತ ಮಾಜಿ ಸಚಿವರಿರ್ತಕ್ಕಂಥ ಎಚ್.ಎಂ. ರೇವಣ್ಣ ಈಗ ಕಣ್ಣಾಕಿರುವಂತದ್ದು. ಎಚ್.ಎಂ. ರೇವಣ್ಣ ಅವರು ಈಗಾಗಲೇ ಕನಕ ಪೀಠದ ಗುರುಗಳ ಮುಖಾಂತರ ಅಂದ್ರೆ ಸ್ವಾಮೀಜಿ ಮುಖಾಂತರ ಇದೀಗ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಹರಿಹರ ಕ್ಷೇತ್ರದಲ್ಲಿ ಕುರುಬರು ಬಹುಸಂಖ್ಯಾತರು ಇರೋದ್ರಿಂದ ನನಗೆ ಟಿಕೆಟ್ ಕೊಡಿ ಅಂತೇಳಿ ಇದೀಗ ಒತ್ತಡ ಆಗ್ತಿರುವಂತದ್ದು. ಇದೀಗ ಎಚ್.ಎಂ. ರೇವಣ್ಣ ಕೂಡ ಹರಿಹರ ಕ್ಷೇತ್ರ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ರಿಂದ ಇದನ್ನು ಕೂಡ ಪೆಂಡಿಂಗ್ ಇಡಲಾಗಿದೆ. ಇನ್ನ ಮಂಗಳೂರು ಉತ್ತರ ವಿಚಾರದಲ್ಲಿ ಮೊಯ್ದೀನ್ ಬಾವ್ ಮತ್ತು ಇನಾಯತ್ ಅಲಿ ನಡುವೆ ಪೈಪೋಟಿ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇನಾಯತ್ ಅಲಿ ಅದು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಿದೆ. ಮೊಯ್ದೀನ್ ಬಾವ್ ಅವರು ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಿದೆ. ಮೊಯ್ದೀನ್ ಬಾವ್ ಅವರು ಈ ಹಿಂದೆ ಈ ಶಾಸಕರು ಕೂಡ ಆಗಿದ್ರು. ಇದೀಗ ಮೊಯ್ದೀನ್ ಬಾವ್ ಅವರಿಗೆ ಅವಕಾಶ ಕೊಡಬೇಕಂತೇಳಿ ಸಿದ್ದರಾಮಯ್ಯ ಒತ್ತಾಯ ಮತ್ತು ಒತ್ತಡವನ್ನು ಆಗ್ತಿರತಕ್ಕಂಥದ್ದು. ಈಗಾಗಲೇ ಈ ಒಂದು ಕಿತ್ತಾಟದಲ್ಲಿ ಇದೀಗ ಮಂಗಳೂರು ಉತ್ತರ ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಇಟ್ಟಿರುವಂತದ್ದು. ಪ್ರಮುಖವಾಗಿ ಕುತೂಹಲ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ 2 ಕ್ಷೇತ್ರಗಳಲ್ಲಿ ಈಗಾಗಲೇ ಏನು ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ. ಅದು ಶ್ರವಣಬೆಳಗೊಳ ಮತ್ತು ಅರಕಲಗೂಡಿನಲ್ಲಿ ಕೃಷ್ಣೇಗೌಡ ವರ್ಸಸ್ ಶ್ರೀಧರ್ ಇರತಕ್ಕಂಥದ್ದು. ಕೃಷ್ಣೇಗೌಡ ಪರವಾಗಿ ಸಿದ್ದರಾಮಯ್ಯವರು ಬ್ಯಾಟಿಂಗ್ ಮಾಡಿದ್ರೆ ಈಗಾಗಲೇ ಶ್ರೀಧರ್ ಎಂಬುವರ ಪರವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಸಹೋದರ ಸಂಸದರು ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಶ್ರೀಧರ್ ಅವರಿಗೆ ಟಿಕೆಟ್ ಕೊಡಬೇಕಂತ ಹೇಳಿ ಈಗಾಗಲೇ ಒತ್ತಾಯ ಮತ್ತು ಒತ್ತಡವನ್ನು ಆಗ್ತಿರುವಂತದ್ದು. ಈಗಾಗಲೇ ಬೇಲೂರಿನಲ್ಲಿ ಗಣಸಿ ಶಿವರಾಮ್ ಅವರಿಗೆ ವಿರೋಧದ ನಡುವೆ ಟಿಕೆಟ್ ಅನ್ನು ಕೊಡಿಸಿದ್ದಾರೆ. ಹಾಗಾಗಿ ಕೃಷ್ಣೇಗೌಡರಿಗೆ ಟಿಕೆಟ್ ಕೊಡಿ ಅಂತ ಅನ್ನೋದು ಸಿದ್ದರಾಮಯ್ಯ ಒತ್ತಾಯ ಆಗಿರ್ತಕ್ಕಂಥದ್ದು. ಮತ್ತು ಶ್ರೀಧರ್ ಅವರ ಮೇಲೆ ಎಲ್ಲೊಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಲವಾರು ಅವರ ಮೇಲೆ ಗಂಭೀರ ಆರೋಪಗಳು ಬಂದಿರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟರೆ ಅದು ಎಲ್ಲೊಂದು ಕಡೆ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಅವರಿಗೆ ಬೇರೆ ರೀತಿಯ ಸಮಸ್ಯೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಕೃಷ್ಣೇಗೌಡರು ಸ್ಥಳೀಯವಾಗಿ ಅಲ್ಲಿ ತನ್ನದೇ ಆದ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಹಿಂದೆ ಅನೇಕ ಶಾಸಕರ ಚುನಾವಣೆ ಮಾಡಿದಂತರು ಕೃಷ್ಣೇಗೌಡರಿಗೆ ಟಿಕೆಟ್ ಕೊಡಬೇಕಂತೇಳಿ ಸಿದ್ದರಾಮಯ್ಯ ವಾದ ಆಗಿರುವಂತದ್ದು. ಇನ್ನು ಶ್ರವಣಬೆಳಗೊಳದಲ್ಲೂ ಕೂಡ 2 ಜನರ ಹೆಸರಿರ್ತಕ್ಕಂಥದ್ದು. ಎಚ್.ಎಂ. ರಾಮಚಂದ್ರ ಮತ್ತು ಗೋಪಾಲ್ ಸ್ವಾಮಿ ಹೆಸರಿರ್ತಕ್ಕಂಥದ್ದು. ಗೋಪಾಲ್ ಸ್ವಾಮಿ ಪರವಾಗಿ ಡಿ.ಕೆ. ಶಿವಕುಮಾರ್ ಬ್ಯಾಟಿಂಗ್ ಮಾಡಿದ್ರೆ ಎಚ್.ಎಂ. ರಾಮಚಂದ್ರ ಪರವಾಗಿ ಸಿದ್ದರಾಮಯ್ಯವರು ಬ್ಯಾಟಿಂಗ್ ಅನ್ನ ಮಾಡ್ತಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಎಲ್ಲದರ ನಡುವೆ ಕೂಡ ಅನೇಕ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ಯಾಕೆ ಕೊಟ್ಟಿಲ್ಲ ಅನ್ನೋದಂದ್ರೆ ಬೆಂಗಳೂರು ಹುಬ್ಳಿ ಸೆಂಟ್ರಲ್ ಕ್ಷೇತ್ರದ ಯಾವುದೇ ಅಭ್ಯರ್ಥಿ ಹೆಸರನ್ನು ಕೂಡ ಘೋಷಣೆ ಮಾಡಿಲ್ಲ. ಅಲ್ಲಿ ಅಭ್ಯರ್ಥಿಗಳು ಇದ್ರೂ ಕೂಡ ಘೋಷಣೆಯನ್ನು ಮಾಡಿಲ್ಲ. ಇದೀಗ ಹುಬ್ಳಿ ಸೆಂಟರ್ನಲ್ಲಿ ಎಲ್ಲ ಒಂದ್ ಕಡೆ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ಕೊಡ್ತಿದ್ರೆ ನಾನು ಬಂಡಾಯ ಅಭ್ಯರ್ಥಿ ಕಣಕ್ಕೆ ಇಳ್ತೀನಿ ಅಂತ ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಅವರು ಬಿಜೆಪಿ ಹೈಕಮಾಂಡ್ಗೆ ಕೊಟ್ಟಿರ್ತಕ್ಕಂಥ ಡೆಡ್ ಲೈನ್ ಕೂಡ ಅಂತ್ಯಗೊಂಡಿರುವಂತದ್ದು. ಈ ಡೆಡ್ ಲೈನ್ ನಡುವೆ ಕೂಡ ಇಲ್ಲೊಂದ್ ಕಡೆ ಅವಕಾಶ ಸಿಕ್ಕಿದ್ರೆ ಏನು ಬಿಜೆಪಿಯ ಬಿಗ್ ಫಿಶ್ ಆಗಿರ್ತಕ್ಕಂಥ ಏನು ಜಗದೀಶ್ ಶೆಟ್ಟರ್ ಅವರನ್ನು ಕೂಡ
ಕಾಂಗ್ರೆಸ್ಗೆ ಸೆಳೆದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಇದೇ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರ ತೀರ್ಮಾನ ಅದು ಕಾಂಗ್ರೆಸ್ ಪರವಾಗಿ ಮುಂದೆ ಏನಾದ್ರಾದ್ರೆ ಅಲ್ಲಿ ಟಿಕೆಟ್ ಅನ್ನ ಕಾಯ್ದಿರಿಸಿರ್ತಕ್ಕಂಥದ್ದು. ಹಾಗಾಗಿ ಹುಬ್ಳಿ ಸೆಂಟ್ರಲ್ ನಲ್ಲೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡದಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಸಿಗ್ಗಾಂವಿಯಲ್ಲಿ ಈಗ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಒಂದು ಕಡೆ ವಿನಯ್ ಕುಲಕರ್ಣಿ ಅವರಿಗೆ ಈಗಾಗಲೇ ಧಾರವಾಡ ಕ್ಷೇತ್ರದ ಟಿಕೆಟ್ ಘೋಷಣೆ ಆಗಿದ್ರು ಕೂಡ ಸಿಗ್ಗಾಂವಿಯಿಂದ ವಿನಯ್ ಕುಲಕರ್ಣಿ ಅವರನ್ನ ಎಲ್ಲೊಂದು ಕಡೆ ಸ್ಪರ್ಧೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ 55,000 ಲಿಂಗಾಯತ ಮತಗಳು ಪ್ಲಸ್ 55,000 ಏನು ಅಲ್ಪಸಂಖ್ಯಾತ ಮತಗಳು, 22,000 ಬಂಜಾರ ಮತಗಳು, 25,000 ದಲಿತ ಮತಗಳು, ಇನ್ನು 32,000 ಕುರುಬ ಮತಗಳು ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಒಂದಷ್ಟು ಸಾಧು ಲಿಂಗಾಯತ, ಒಂದಷ್ಟು ಪಂಚಮಸಾಲಿ ಮತಗಳು ಏನು ವಿನಯ್ ಕುಲಕರ್ಣಿಗೆ ಬಿದ್ರೆ ಮತ್ತೆ ಉಳಿದಂತ ಒಬಿಸಿ ಮತಗಳಿರ್ಬೋದು, ದಲಿತ ಮತಗಳಿರ್ಬೋದು, ಎಲ್ಲ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಬೀಳೋದ್ರಿಂದ ಎಲ್ಲೊಂದ್ ಕಡೆ ವರವಾಗುತ್ತೆ, ಅಲ್ಲಿ ಮುಖ್ಯಮಂತ್ರಿಗಳನ್ನ ಮಣಿಸಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಆದ್ರೆ ವೀರಶೈವ ಲಿಂಗಾಯತ ಲಾಬಿಯ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ವಿನಯ್ ಕುಲಕರ್ಣಿ ಅವರು ಶಿಗ್ಗಾಂವಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಹಿಂದೇಟು ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಅಲ್ಲಿ ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋ ಎಲ್ಲೊಂದ್ ಕಡೆ ಅದು ಬಸವರಾಜ ಬೊಮ್ಮಾಯಿ ಅವರಿಗೆ ಲಾಭ ಆಗುತ್ತೆಂಬ ಲೆಕ್ಕಾಚಾರದ ಕಾರಣಕ್ಕಾಗಿ ಸದ್ಯದಲ್ಲಿ ಸಿಗ್ಗಾಂವಿ ಕ್ಷೇತ್ರವನ್ನು ಇದೀಗ ಈ ಒಂದು ಪಟ್ಟಿಯಲ್ಲಿ ಘೋಷಣೆಯನ್ನ ಮಾಡಿಲ್ಲ. ಶ್ರುತಿ, ಓಕೆ, ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ನಿಂದಲೂ ಕೂಡ ಆಕಾಂಕ್ಷಿಗಳಾಗಿದ್ರು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಚಿಕ್ಕಪೇಟೆಯಿಂದ ಈಗ ಗಂಗಾಂಬಿಕೆ ಅವರು ಕೂಡ ಆಕಾಂಕ್ಷಿಯಾಗಿದ್ರು, ಅವ್ರಿಗೂ ಕೂಡ ಸಿಕ್ಕಿಲ್ಲ. ನಾನು ಬಂಡಾಯ ನಿಂತ್ಕೊಳ್ಬೇಕಾ ಏನು ಅಂತ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತಿದ್ರು. ಮತ್ತೊಂದು ಕಡೆ ತೇರದಾಳದಿಂದ ಉಮಾಶ್ರೀ ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಹೀಗೆ 10 ಹಲವು ಜನರ ಆಕಾಂಕ್ಷಿಗಳಿಗೆ ಟಿಕೆಟ್ ಸಿಕ್ಕಿಲ್ಲ. ಇದು ಕಾಂಗ್ರೆಸ್ನವರಿಗೆ ಏನಾದ್ರೂ ಬಂಡಾಯದ ಬಿಸಿ ತಟ್ಟುವಂತಹ ಸಾಧ್ಯತೆಗಳಿದೆ ಸದ್ಯದ ಮಟ್ಟಿಗೆ ನೋಡೋದಾದ್ರೆ? ಶ್ರುತಿ, ತೇರದಾಳ ವಿಚಾರ ಸಂಬಂಧಪಟ್ಟ ಹಾಗೆ ಕಳೆದ 2 ದಿನಗಳಿಂದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಉಮಾಶ್ರೀ ಕರೆ ಮಾಡಿ ಸರ್ಕಾರ ಬಂದ್ರೆ ತಮಗೆ ಮುಂದೆ ಒಳ್ಳೆ ಅವಕಾಶವನ್ನು ಕೊಡ್ತೀವಿ, ಹಾಗಾಗಿ ಅಲ್ಲಿ ಎಲ್ಲೊಂದ್ ಕಡೆ ಏನು ಸರ್ವೇಲು ಕೂಡ ನಿಮ್ಮ ಪರವಾಗಿಲ್ಲ ಎಂಬ ಕಾರಣಕ್ಕಾಗಿ ಅವರಿಗೆ ಮನವೊಲಿಕೆಯನ್ನು ಮಾಡಿರುವಂತದ್ದು. ಆದ್ರೆ ಬೆಂಗಳೂರು ಚಿಕ್ಕಪೇಟೆ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಬಣಜಿಗ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಏನು ಬಣಜಿಗ ಸಮುದಾಯದ ಬಹಳಷ್ಟು ಮತಗಳಿರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಒಂದು ಬಣಜಿಗ ಅಭ್ಯರ್ಥಿಗೆ ಟಿಕೆಟ್ ಅನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಬಣಜಿಗ ಮತಗಳು ನಮ್ಮ ವಿರುದ್ಧ ದೂರ ಆಗ್ತವೆ, ಅದು ಬಿಜೆಪಿಗೆ ವರದಾನ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಅಲ್ಲದೆ ಇನ್ನೊಂದು ಕಡೆ ಮಾಜಿ ಮೇಯರ್ ಆಗಿರ್ತಕ್ಕಂಥ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಪರವಾಗಿ ಎಲ್ಲೊಂದು ಕಡೆ ರಾಮಲಿಂಗ ರೆಡ್ಡಿ ಲಾಬಿಯನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಬೆಂಗಳೂರು ಜಿಲ್ಲೆ ಅರ್ಬನ್ ಜಿಲ್ಲೆಯಲ್ಲಿ ಯಾರಾದ್ರೂ ಒಬ್ಬರಿಗಾದ್ರೂ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕಂತ ಒತ್ತಾಯ ಮತ್ತು ಒತ್ತಡವನ್ನು ಹಾಕಿದ್ರು. ಆ ಮುಖಾಂತರ ಒಂದ್ ಕಡೆ ರಾಜಾಜಿನಗರದಲ್ಲಿ ಹಿಂದೆ ಪುಟ್ಟರಾಜ್ ಅವರು ಟಿಕೆಟ್ ನ ಆಕಾಂಕ್ಷೆ ಇದ್ರು. ಆದ್ರೆ ಅಂತಿಮವಾಗಿ ಎಲ್ಲೊಂದ್ ಕಡೆ ಬಿಜೆಪಿಯಿಂದ MLC ಆಗಿದ್ದಂತ ಪುಟ್ಟಣ್ಣ ಅವರಿಗೆ ಆಪರೇಷನ್ ಹಸ್ತ ಮಾಡೋ ಮುಖಾಂತರ ಪುಟ್ಟಣ್ಣ ಒಕ್ಕಲಿಗ ಸಮುದಾಯದ ಪುಟ್ಟಣ್ಣವರಿಗೆ ಟಿಕೆಟ್ ಕೊಡಲಾಯಿತು. ಹಾಗಾಗಿ ಬೆಂಗಳೂರು ನಗರದಿಂದ ಯಾರಿಗಾದ್ರೂ ಒಬ್ಬರು ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕಂತ ಒತ್ತಡ ಮತ್ತು ಒತ್ತಾಯ ಮಾಡಲಾಯಿತು. ಇದರ ಬೆನ್ನಲ್ಲೇ ಇದೀಗ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಬದಲಾಗಿ RV ದೇವರಾಜ್ ಅವರಿಗೆ ಕೊನೆಯ ಅವಕಾಶ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಹಾಗಾಗಿ ಈಗಾಗಲೇ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿರುವಂತದ್ದು. ಹಾಗಾಗಿ ಬಹುತೇಕ ಚಿಕ್ಕಪೇಟೆ ವಿಚಾರದಲ್ಲಿ ಏನು ಬಂಡಾಯ ಅಭ್ಯರ್ಥಿಗಾಗಿ ಕಣಕ್ಕಿಳಿಯುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರುವಂತದ್ದು. ಶ್ರುತಿ, ಇನ್ನು ಚಿಕ್ಕಮಗಳೂರು ನಗರ ಸಿಟಿ ರವಿ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನು ಹಾಕ್ಬೇಕನ್ನೋದು ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಈಗಾಗಲೇ ಬಿಜೆಪಿ ಎಸ್ ಟಿ ತಮ್ಮಯ್ಯನವರು ಕಾಂಗ್ರೆಸ್ಗೆ ಬಂದ್ರು. ಆದ್ರೆ ತಮ್ಮಯ್ಯನವರು ಈ ಹಿಂದೆ ಕಾಂಗ್ರೆಸ್ ಇದ್ರು, ಕಾಂಗ್ರೆಸ್ ನಂತರ ಜೆಡಿಎಸ್ ಹೋದ್ರು, ಜೆಡಿಎಸ್ ನಂತರ ಮತ್ತೆ ಕಾಂಗ್ರೆಸ್ ಬಂದ್ರು, ಮತ್ತೆ ಬಿಜೆಪಿ ಹೋದ್ರು, ಮತ್ತೆ ಕಾಂಗ್ರೆಸ್ ಬಂದ್ರು. ಹಾಗಾಗಿ ವಲಸೆ ಹಾಕಿ ಎಸ್ ಟಿ ತಮ್ಮಯ್ಯ ಕೊಡೋದ್ರಿಂದ ಎಲ್ಲ ಒಂದ್ ಕಡೆ ಸಿಟಿ ರವಿ ಜೊತೆ ಎಲ್ಲೊಂದ್ ಕಡೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡುವ ಆತಂಕ ಎದುರಾಗಿದೆ ಅಂತ ಹೇಳಿ ಗಂಭೀರ ಆರೋಪ ಅಲ್ಲಿ ಕೇಳಿ ಬಂದಿತ್ತು. ಹಾಗಾಗಿ ಮಾಡಿಮನೆ ಸತೀಶ್ ಅಥವಾ ಹರೀಶ್ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಸ್ಥಳೀಯರು ಈಗಾಗಲೇ ಒತ್ತಾಯ ಮತ್ತು ಒತ್ತಡವನ್ನು ಹಾಕಿದ್ರಿಂದ ಚಿಕ್ಕಮಗಳೂರು ನಗರ ಕ್ಷೇತ್ರವನ್ನು ಈಗಾಗಲೇ ಪೆಂಡಿಂಗ್ ಇಟ್ಟಿರುವಂತದ್ದು. ಶ್ರುತಿ, ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.